Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು ಸೀಟನ್ನು ಸರೆಂಡರ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್. ಸೊ MCC ನಲ್ಲಿ ಏನಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ದ ಫೆಸಿಲಿಟಿ ಆಫ್ ರೆಸಿಗ್ನೇಷನ್ ಇಸ್ ಅವೈಲೇಬಲ್ ಟಿಲ್ 1st of October. Candidates who joined in round 1 and round 2 counseling can resign with forfeiture of security deposit. ಸೊ ಸ್ಟೂಡೆಂಟ್ಸ್ ಅಂದರೆ MCC ಕೌನ್ಸ್ಲಿಂಗಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದು ನೀವೇನಾದ್ರು ಜಾಯಿನ್ ಆಗಿದ್ದರೆ ಈಗ ಬೇಡ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಈಗ ರಿಸೈನ್ ಮಾಡ್ಕೋಬೋದು 1st ಅಕ್ಟೋಬರ್ ಒಳಗೆ. ಅಥವಾ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದು ನೀವು ಜಾಯಿನ್ ಆಗಿದ್ದರೆ ಈಗ ರೆಸಿಗ್ನೇಷನ್ ಮಾಡ್ಕೋಬೋದು. ಅಥವಾ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ, ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡೇಷನ್ ಆಗಿರುತ್ತೆ ಮತ್ತು ನೀವು ಈಗ ಹೋಗಿ ಜಾಯಿನ್ ಮಾಡ್ಕೊಂಡಿರ್ತೀರ. ಬಟ್ ಈಗ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಸೀಟನ್ನು ರೆಸಿಗ್ನೇಷನನ್ನು ಮಾಡ್ಕೋಬೋದು. ಸೊ ನಿಮಗೆ ಟೈಮ್ ಕೊಟ್ಟಿದ್ದಾರೆ, 1st ಅಕ್ಟೋಬರ್ ಒಳಗೆ ಹೋಗಿ ನೀವು ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡು ಬರ್ಬೋದು. ಸೊ ಸ್ಟೂಡೆಂಟ್ಸ್, ಇದಕ್ಕೆ ಪೆನಾಲ್ಟಿ ಏನು ಅಂತ ನೋಡೋದಾದರೆ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಇಟ್ ಈಸ್ ಫೋರ್ಫೀಚರ್ ಆಫ್ ಸೆಕ್ಯೂರಿಟಿ ಡೆಪಾಸಿಟ್. ಅಂದರೆ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಏನು ಪೇ ಮಾಡಿದ್ದೀರಾ ಫಾರ್ ಡೀಮ್ಡ್ ಯೂನಿವರ್ಸಿಟೀಸ್ ಅಂದರೆ 2 lakh rupees ಪೇ ಮಾಡಿರ್ತೀರ. ಸೊ ಅದು ಪೆನಾಲ್ಟಿಯಾಗಿ ಕಟ್ ಮಾಡ್ತಾರೆ. ಅಥವಾ ನೀವು ಅನ್ರಿಸರ್ವ್ಡ್ ಕ್ಯಾಟಗರಿ ಆಗಿದ್ದರೆ 10,000 ಕಟ್ಟಿರ್ತೀರಾ. ಇಲ್ಲ SC/ST ಕ್ಯಾಟಗರಿ ಆಗಿದ್ದರೆ ನೀವು 5,000 rupees ಆ್ಯಸ್ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಿರ್ತೀರ. ಸೊ ಸೆಕ್ಯೂರಿಟಿ ಡೆಪಾಸಿಟನ್ನು ಕಟ್ ಮಾಡಿಕೊಂಡು ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್, ಇದಕ್ಕೆ ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿದ್ದಾರೆ, 1st ಅಕ್ಟೋಬರ್ ಒಳಗೆ ಹೋಗಿ ನೀವು ಸೀಟನ್ನು ರಿಸೈನ್ ಮಾಡಬೇಕಾಗುತ್ತೆ. ಸೊ ಯಾವ ಕಾಲೇಜಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ದೀರೋ ಅದೇ ಕಾಲೇಜಲ್ಲಿ ಹೋಗಿಬಿಟ್ಟು ನೀವು ಹೇಳಬೇಕು ನೀವು ಸೀಟ್ ರಿಸೈನ್ ಮಾಡ್ತೀರಾ ಅಂತ. ಸೊ ಅವರು ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತಾರೆ, ಸೀಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ MCC ಕೌನ್ಸ್ಲಿಂಗ್. ಸೊ ಸ್ಟೇಟ್ ಕೌನ್ಸ್ಲಿಂಗ್ ಅಲ್ಲ ಇದು, MCC ಕೌನ್ಸ್ಲಿಂಗಲ್ಲಿ ರೀಸೆಂಟಾದ ಅಪ್ಡೇಟ್ ಇದು. ಸೊ ಸ್ಟೂಡೆಂಟ್ಸ್, ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದರೆ ಈಗ ಹೋಗಿ ಕೊಟ್ಟಿರೋ ಡೇಟ್ ಒಳಗಾಗಿ ರಿಸೈನ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.